ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ಗೀತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟ್ ರೀಡಿಂಗ್. ಓಕೆ, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಓಕೆ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನದಾವ ಅಂತ ನೋಡೋಣ. ಓಕೆ, ಮೊನ್ನೆ ರಾಶಿ ಬಗ್ಗೆ ಎಲ್ಲ ಹಾಕಿದ್ದೆ, ಪ್ರಸ್ತುತ ಭಾವನೆಗಳು ನೋಡಿರಿ ಅನ್ಕೊತೇನೆ. ಇವತ್ತಿನ ದಿನ ಹೆಂಗಿದೆ ಅವ್ರದ್ದು ಪ್ರಸ್ತುತ ಭಾವನೆ ಇವತ್ತಿಂದ. ಓಕೆ, ನೋಡೋಣ ಅಂತ. ಫಸ್ಟ್ ಈ ಡೆಕ್ಕಿಂದ ತೆಗೆದು ಆಮೇಲೆ ಓಷರ್ಜನೆಯಿಂದ ತೆಗಿತೀನಿ. ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ರಿ, ಅವ್ರು ವಿಜುವಲೈಸೇಷನ್ ಮಾಡ್ಕೊಳ್ರಿ. ದೇ ವಾಂಟ್ ಟು ಟ್ರಾವೆಲ್, ಟ್ರಾವೆಲ್ ಮಾಡ್ಬೇಕಂತ, ನೆಮ್ಮದಿ ಜೀವನ ಬೇಕಂತ ಬಯಸ್ತಿದಾರ. ಆದರೆ ಹೆದರಿಕೆ ಆಗ್ತಾಯಿದೆ. ಸಂಬಡಿ ಈಸ್ ಹೋಲ್ಡಿಂಗ್ ಯು, ಸಾರಿ ಯು ಅಲ್ಲ. ಅವರು ಸ್ಟ್ಯಾಂಡ್ ತೊಗೋಬೇಕಂತ ಎಷ್ಟು ಅವ್ರ ಜೀವನದಾಗ ನಿಮ್ಮ ಕಡೆ ಒಂದು ಸ್ಟ್ಯಾಂಡ್ ತೊಗೋಬೇಕಂತಂದು ಭಾಳ ಕಷ್ಟಪಡ್ತಿದಾರೆ. ಬರೀ ಆಗ್ತಾಯಿಲ್ಲ, ಅದು ಡಿಲೇ ಹಾಕ್ಕೊಂತ ಹೊಂಟೈತಿ. ಅವ್ರನ್ನ ಯಾರೊಬ್ರು ಹೋಲ್ಡಿಂಗ್ ಎನರ್ಜಿ ಒಳಗೆ ಅದಾರ. ಅವ್ರನ್ನ ಮನೆಯೊಳಗೆ ಅವರಿಗೆ ಬಿಡ್ತಾ ಇಲ್ಲ. ನಿಮ್ಮ ಕಡೆ ಬರಲಿಕ್ಕೆ ಅವ್ರನ್ನ ಬಿಡ್ತಾ ಇಲ್ಲ. ನೋಡ್ರಿ, ಮನೆಯೊಳಗೆ ಎಷ್ಟು ಡಿಸ್ಕಷನ್ ನಡೆದವು, ಎಲ್ಲರನ್ನೂ ಹೆಲ್ಪ್ ಕೇಳ್ತಿದಾರೆ. ಎಷ್ಟು ಮೋಸ್ಟ್ಲಿ ಬಡ್ದಾಟನೂ ಆಗ್ಯಾವ ಅನಿಸ್ತತಿ. ಮನೆಯೊಳಗೆ ಎಲ್ಲರೂ ಏನೇನೋ ಒಂದೊಂದು ಅವ್ರು ಯಾರ್ಯಾರ ಕಡೆ ಕೇಳ್ತಾರೆ, ಎಲ್ಲರೂ ಒಂದೊಂದು ಏನೇನು ಹೇಳಾಕತ್ತಾರ. ಸಂಬಡಿ ಈಸ್ ಹೋಲ್ಡಿಂಗ್. ಓಕೆ, 6 ಆಫ್ ಸೋರ್ಸ್ ಯಾಕೆ ಬಂತು? ನಿಮ್ಮ ಕಡೆ ಬರಬೇಕಂತ ವಿಚಾರ ಮಾಡ್ತಾರೆ, ಬಟ್ ಆಗ್ತಾ ಇಲ್ಲ. ಅವ್ರಿಗೇನು ಅವ್ರ ಜೀವನದಾಗ ಅಲ್ಲಿ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಬಿಟ್ಟು ನಿಮ್ಮ ಜೊತೆಗೆ ಬಂದರೆ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿ, ನಾ ಮಾಡ್ತೀನಿ ಅನ್ನೋದೊಂದು ಐತಿ. ಇಲ್ಲಿ ನಿಮ್ಮ ಫ್ಯಾಮಿಲಿನೇ ಇರ್ಬೋದು, ಅಂದರೆ ಮಕ್ಳ ಇನ್ವಾಲ್ವ್ಮೆಂಟ್ ಇರ್ಬೋದು, ನೀವು ಕಪಲ್ಸ್ ಇರ್ಬೋದು, ಮದುವೆ ಆದಂಥ ಮಕ್ಕಳಿರೋಂಥ ಸಂಸಾರಸ್ಥ ಇರ್ಬೋದು ಕೆಲವೊಬ್ಬರು. ಅವ್ರು ನಮ್ದು ಇದು ಏನು ಜೀವನ ನಂದು ಭಾಳ ಕಷ್ಟ ಐತಿ, ಇದರಿಂದ ಹೊರಗೆ ಹೋಗಿ ನಾನು ಅಂದರೆ ಈ ಜೀವನ ಅಂದ್ರೆ ಪರಿಸ್ಥಿತಿಗಳು ನಮ್ಮ ಸುತ್ತಮುತ್ತ ಇರೋವು. ಜೀವನ ಯಾವಾಗಲೂ ಕಷ್ಟನೇ ಇರ್ತೈತಿ, ನಾವು ಅದನ್ನು ಸುಲಭ ಮಾಡ್ಕೋಬೇಕು. ಓಕೆ, ಈಗಿನ ಪರಿಸ್ಥಿತಿಯಿಂದ ನಾ ಎಲ್ಲದೇನು ವಾತಾವರಣ ಚಲೋ ಇಲ್ಲದ, ಆ ವಾತಾವರಣದಿಂದ ಹೊರಗೆ ಹೋಗ್ಬೇಕು. ಹೊರಗೆ ಹೋಗಿ ನೆಮ್ಮದಿಯಿಂದ ಜೀವನ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದಾರೆ. ಇಲ್ಲಿಂದ ಏನಂತೇವಲ್ಲ, ಹಿಂಗೆ ಓಡೋಗ್ಬೇಕು ಬಿಡ್ಪ, ನನಗೆ ಸಾಕಾಗ್ಬಿಡ್ತಿಲ್ಲ ಇರೋದು ಅಂತೇವಲ್ಲ, ಹಂಗೆ ಟ್ರಾವೆಲಿಂಗ್ ಎನರ್ಜಿ ಬಂದಿದೆ. ಓಕೆ, ಆ ರೀತಿ ಅವರು ಯೋಚನೆ ಮಾಡ್ತಿದ್ದಾರೆ. ಯಾಕೆ ಟ್ರಾವೆಲಿಂಗ್ ಎನರ್ಜಿ ಯಾಕೆ ಬಂತು ಕ್ಲಾರಿಫೈ ಮಾಡೋಣ. ಎಷ್ಟು ದುಃಖ ಐತಿ ಜೀವನದೊಳಗೆ, ಎಷ್ಟು ಜಗ್ಲಿಂಗ್ ಅಂದ್ರೆ ಅಂತೀರಿ ಹಿಂಗೆ, ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಏನಂತೀರಿ ಅದಕ್ಕೆ ನೀವು ಹಿಂಗೆ ತೂಗು ಎಲ್ಲ ಆಗತ್ತೆ ಆಗ್ಬಿಟ್ಟದೆ ಜೀವನ. ದುಡ್ಡಿಂದ ಪ್ರಾಬ್ಲಮ್ ಇರ್ಬೋದು. ದುಡ್ಡಿಂದ ಭಾಳ ಪ್ರಾಬ್ಲಮ್ ಇರ್ಬೋದು ನಿಮ್ಮ ವ್ಯಕ್ತಿದ. ಅದ್ರ ಬಗ್ಗೆನೂ ವಿಚಾರ ಮಾಡ್ತಿದ್ದಾರೆ ಅವ್ರು. ಅದ್ರ ಬಗ್ಗೆ ನಾ ಹೆಂಗೆ ಮಾಡಲಿ, ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಲಿ. ಎಮೋಷನ್ಸ್ ಅದಾವು. ದುಡ್ಡಿಂದ ಒಂದು ವಿಚಾರ ಆದರೆ ಎಮೋಷನ್ಸ್, ನಿಮ್ಮ ಜೊತೆಗೆ ಮಾತಾಡಲ್ಲ, ಅವ್ರ ಜೊತೆಗೆ ಮಾತಾಡಲ್ಲ, ಇವ್ರು ಹೇಳಿದ್ ಕೇಳು, ಅವ್ರು ಹೇಳಿದ್ ಕೇಳು. ಇದು ಎಲ್ಲೂ ಬೇಡಪ್ಪನ ಆತಾಗ ಎಲ್ಲರೂ ಹೋಗ್ಬಿಡ್ಲ. ಆ ರೀತಿ ಅಂದರೆ ಭಾಳ ಸ್ಯಾಡ್, ಅಂದರೆ ಬೇಜಾರೊಳಗೆ ಅದಾರ, ಸ್ಯಾಡ್ ಅದಾರ ಅವರು. ಖುಷಿ ಇಲ್ಲ ಅಲ್ಲೇನ. ಅವ್ರ ಜೀವನದಾಗ ಏನೋ ಕೆಲವೊಂದು ಬ್ಯಾಡ್ ನ್ಯೂಸ್ ಬಂದವು. ದುಃಖಕರವಾದಂಥ ಸಂಗತಿಗಳನ್ನ ಅವ್ರು ಕೇಳಾರೀಗ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಎಮೋಷನಲ್ಲಿನೇ ಬ್ಯಾಲೆನ್ಸ್ ಮಾಡ್ತಾ ಆಗ್ತಾಯಿಲ್ಲ ಅವರಿಗೆ. ಓಕೆ, ಅದೇನು ಹೊರಗೆ ಹೋಗ್ಬೇಕು ನೋಡಿ, ಹೊರಗೆ ಹೋಗ್ಬೇಕಂತಾರ, ಬಟ್ ಅದನ್ನು ಹೆದರ್ತಾರೆ. ಹೆಂಗೆ ಹೊರಗೆ ಹೋಗಲಿ ನಾನು ಅಂತಂದು ಹೆದರ್ದಿದೆ. ಓಕೆ, ನನಗೆಲ್ಲ ಐತಿ ಜೀವನದಾಗ, ಆದರೂ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಏನಿಲ್ಲ. ಅವ್ರಿಗೆ ಜೀವನದಾಗ ಏನೋ ಒಂದು ಕಮ್ಮಿ ಅನ್ನಿಸ್ತಾ ಇದೆ. ತಮ್ಮನ್ನು ತಾವು ಭಾಳ ಲೋ ಫೀಲ್ ಮಾಡ್ಕೊಳಕತ್ತಾರ. ಖುಷಿ ಇಲ್ಲ ಜೀವನದಾಗ. ಏನಿದ್ರೇನು ಖುಷಿ ಇಲ್ಲ ಅಂದ್ರೆ ಮನುಷ್ಯಾಗ ಏನಿದ್ರೇನು ಬರ್ತೈತಲ್ಲ. ಟವರ್ ಮೂಮೆಂಟ್ ಬಂತಿಲ್ಲ. ಮಕ್ಳ ಇನ್ವಾಲ್ವ್ಮೆಂಟ್ ಇರ್ಬೋದು. ಸಡನ್ನಾಗಿ ಏನಾರ ನನಗೊಂದು ಜೀವನದಾಗ ಒಂದು ಖುಷಿ ಮೂಮೆಂಟ್ ಬರಲಲ್ಲ, ಸುದ್ದಿ ಅಂತ ಕಾಯ್ತದಾರ. ಎಷ್ಟು ಎಕ್ಸೈಟಿಂಗ್ ಪ್ಲ್ಯಾನ್ಸ್ ಇಟ್ಕೊಂಡಾರ ಜೀವನದಾಗ ಅಂತಂದ್ರೆ ಅದೆಲ್ಲ ಆಗ್ತಾಯಿಲ್ಲ. ಅಂದ್ಕೊಂಡಿದ್ದೆ ನಾನು ಜೀವನದಾಗ ಹಂಗೆ ಆಗಬೇಕು, ಹಿಂಗೆ ಮಾಡಬೇಕು, ನನ್ನ ಪರ್ಸನ್ ಜೋಡಿ ಹೋದ್ರೆ ನಾನು ಅಷ್ಟು ಖುಷಿಯಿಂದ ಇರಬೇಕು, ಇಷ್ಟು ಖುಷಿಯಿಂದ ಇರಬೇಕು ಅಂತ ಏನೇನೋ ಯೋಚನೆಗಳು ಬರ್ತಾವೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಹೆದರ್ತಿದ್ದಾರೆ. ಅವ್ರ ಜೀವನದಾಗ ಕೆಲವೊಂದು ಚೇಂಜಸ್ ಆಗ್ತದವು. ಆ ಚೇಂಜಸ್ ಒಪ್ಕೊಳಕ್ಕೆ ತಯಾರಿಲ್ಲ ಆ ವ್ಯಕ್ತಿ. ಅದನ್ನು ಚೇಂಜಸ್ ಒಪ್ಕೋಬೇಕು ನಾವು ಕೆಲವೊಂದು ಸಲ. ಹೇಳಿದ್ನಲ್ಲ, ಅವ್ರ ಜೀವನದಾಗ ಏನೋ ಒಂದು ಬ್ಯಾಡ್ ನ್ಯೂಸ್ ಕೇಳ್ತಿದಾರೆ ಅಂತಂದು, ಭಾಳ ಅಂದ್ರೆ ಭಾಳ ಕೆಟ್ಟ ನ್ಯೂಸ್ ಕೇಳಾರ ಅಂದ್ರೆ ಅವು ಮನಸ್ಸಿಗೆ ನೋವಾಗಂಥದ್ದು ಕೆಲವೊಂದು ನ್ಯೂಸ್ ಬಂದವು. ಅದನ್ನು ನಾವು ಒಪ್ಕೋಬೇಕು ಯಾವಾಗಲೂ ಒಂದೊಂದು ಸಲ. ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ ಅಂದಾಗ ಏನು ಮಾಡೋಕ್ಕೆ ಬರಲ್ಲ ಅಂದ.
ಅದು ಒಪ್ಕೊಳ್ಳೋ ಮಟ್ಟ ನಿಮ್ಗೆ ದುಃಖ ಹೋಗಲ್ಲ. ಹೌದು, ನನಗೆ ಇವತ್ತು ಪರಿಸ್ಥಿತಿ ಇಂಥದ್ದು ಬಂದೈತಿ, ಹೌದು ನನಗೆ ಪರಿಸ್ಥಿತಿ ಬಂದೈತಿ, ನನಗೀಗ ಅಳು ಬರ್ತಾ ಇದೆ, ಅಳ್ತೇನೆ, ಅಳಬೇಕು, ಅದನ್ನು ಹೋಲ್ಡ್ ಮಾಡಬಾರ್ದು. ಎಕ್ಸಾಂಪಲ್ ಇದೆ. ಹಂಗೆ ಆ ರೀತಿ ತಮ್ಮದು ಏನು ಜೀವನದಾಗಿರೋಂಥದ್ದು ಕಷ್ಟಗಳದಾವು, ತಮ್ಮದು ಭಾವನೆಗಳದಾವ, ಅವನ್ನೆಲ್ಲ ಹೋಲ್ಡ್ ಮಾಡ್ಕೊಳಕತ್ತಾರೆ. ಅದನ್ನು ಏನಂತೀರಿ, ಅದನ್ನು ಹೌದು ನನಗೆ ಆಗೈತಿದೆ ಅಂತ ಒಪ್ಕೊಳಕ್ಕೆ ತಯಾರಿಲ್ಲ. ಅದು ಏನಾಗ್ಬಿಡ್ತದೆ ಅಂದ್ರೆ ಒಂದೊಂದು ಸಲ ಹಂಗೆ ತಡದ್ ಒಂಥರ ವಾಲ್ಕೆನ್ ಆಗುತ್ತೆ, ಜ್ವಾಲಾಮುಖಿ ಹೊರಗೆ ಕುಡಿದು ಬಿದ್ದುಬಿಡ್ತದೆ. ಅದು ಹಂಗೆ ಆಗೋ ಚಾನ್ಸಸ್ ಐತೆ ನೋಡ್ರಿ. ಅದು ಎಷ್ಟು ಡಿಲೇ ಮಾಡ್ಕೊತ ಹೋಗಾರ, ನನಗೇನು ಒಳ್ಳೇದಾಗಲಿ, ನನಗೇನು ಲಾಸ್ ಆಗಬಾರ್ದು ಜೀವನದಾಗ ಅಂತ ಅನ್ಕೊಂಡಾಗ ಇಲ್ಲ, ಒಂದು ಯಾವ್ದಾರು ಚಾಯ್ಸ್ ಮಾಡ್ಬೇಕು. ನಾವು ನಮ್ಗೆ ಅಂದ್ಕೊಂಡಿದ್ದೀನಿ ನಾವು ಆಕ್ಸೆಪ್ಟ್ ಮಾಡ್ಕೊಳೋದು ಕಲಿಬೇಕು. ಅವರ ಭಾವನೆಗಳಂದ್ರೆ ಏನು, ಬರೀ ಏನು ಅಲ್ಲಿ ಏನು ಮಾಡಲಿ, ಅದಕ್ಕೆ ತನ್ನ ಭಾವನೆಗಳು ಏನದಾವಲ್ಲ ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ ಮನುಷ್ಯ. ಹಂಗಾಗೈತಿ ನಿಮ್ಮ ಪರ್ಸನ್ನಿಂದ ಸ್ಥಿತಿ. ಈಗ ನಿಮ್ಮ ಜೊತೆಗೆ ಮಾತಾಡಲಿಲ್ಲ ಅಂದ್ರೆ ನಂಗೆ ಬೇಜಾರು ಆಗ್ತೈತಿ ಅಂದ್ರೆ ನಾನು ಮಾತಾಡ್ಬೇಕಲ್ಲ, ಅದಕ್ಕೆ ಅದು ಹೋಲ್ಡ್ ಯಾಕೆ ಮಾಡ್ಕೋಬೇಕು. ಎಕ್ಸಾಂಪಲ್ ಇದೆ, ತಮ್ಮ ಇಂಟ್ಯೂಷನ್ಸ್ನ ಕೇಳ್ತಾ ಇಲ್ಲ, ನಾವು ಒಳ ಮನಸ್ಸು ಏನು ಹೇಳ್ತದಲ್ಲ ಅದನ್ನು ಹೋಗು ನೀ ಮಾತಾಡ, ನಿನಗೇನು ಅನ್ಸೋದನ್ನು ಹೇಳು. ಇಲ್ಲ, ಅದನ್ನು ಕೇಳಾಕತ್ತಾ ಇರಲ್ಲ. ಬರೀ ಅವ್ರೇನಂದ್ರೆ ಇವ್ರೇನಂದ್ರೆ ಥರ್ಡ್ ಪಾರ್ಟಿ ಏನಂತೈತಿ, ಪಕ್ಕದ ಮನೆಯವ್ರೇನಂದ್ರು, ಎದುರು ಮನೆಯವ್ರು ಏನಂದ್ರು, ದಾರ್ಯಾಗ ಹೋಗೋರು ಏನಂದ್ರೆ, ಬೀದ್ಯಾಗ ಹೋಗೋರು ಏನಂದ್ರೆ, ಅದನ್ನು ಕೇಳಾಕತ್ತಾರ. ಅಥವಾ ಏನೋ ತಪ್ಪು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮಾಡ್ಯಾರ, ನಿಮ್ಮ ಬಗ್ಗೆ ಯಾರೋ ತಪ್ಪು ಹೇಳಿದ್ರೆ ಅದನ್ನು ಏನನ್ನೋದು ಕ್ಲಾರಿಟಿ ಮಾಡ್ಕೊಳಕತ್ತಾ ಇರಲ್ಲ. ಇನ್ಸೆಕ್ಯೂರಿಟಿ ಫೀಲಿಂಗ್. ನಾಳೆ ನಿಮ್ಮ ಹತ್ರ ಬಂದುಬಿಟ್ರೆ ನೀವು ಬೇಡ, ನಾ ಇಲ್ಲ, ರಿಜೆಕ್ಟ್ ಮಾಡಿದ್ರೆ ನಿಮ್ಮನ್ನ ಅಂದ್ರೆ ಏನು ಮಾಡೋದು? ಆದ್ರೆ ರಿಜೆಕ್ಟ್ ಫಸ್ಟ್ ಬಂದು ಮಾತಾಡಲಲ್ಲ, ಮುಂದಿನ ಆಮೇಲೆ ವಿಚಾರ ಮಾಡೋದು. ಹಾಗಾಗಿ ಭಾಳ ಹೆದರಿಕೆ ಒಳಗದಾರ, ಆ್ಯಂಗ್ಸೈಟಿ ಒಳಗದಾರ. ಒಂಥರ ಎಕ್ಸಾಮಿಗೆ ಹೋಗೋ ಮುಂದೆ ಇರ್ತೈತಲ್ಲ ಮಕ್ಕಳಿಗೆ, ಆ ಪರಿಸ್ಥಿತಿ ಒಳಗದ. ಅದನ್ನು ಕ್ಲಾರಿಫೈ ಮಾಡೋಣ ಅಂತ ಹೇಳೇನೆ. ಅಂದರೆ ಇಲ್ಲೂ ಟ್ರಾವೆಲಿಂಗ್ ಕಾರ್ಡ್, ಇಲ್ಲೂ ಟ್ರಾವೆಲಿಂಗ್ ಬರುತ್ತೆ. ಅವ್ರದ್ದು ಲಕ್ಕನ್ನ ಚೇಂಜ್ ಮಾಡ್ಕೋಬೇಕಂತಾರೆ, ಬಟ್ ಹೀ ಈಸ್ ನಾಟ್ ರೆಡಿ ಅಥವಾ ಶೀ ಈಸ್ ನಾಟ್ ರೆಡಿ, ದೇ ಆರ್ ನಾಟ್ ರೆಡಿ. ಓಕೆ, ಅವ್ರ ತಮ್ಮ ಜೀವನಾನ ಏನಂತೀರಿ ಅದನ್ನು ಚೇಂಜ್ ಮಾಡ್ಕೋಬೇಕಂತಾರ, ತಮ್ಮದು ವರ್ಲ್ಡ್ ಚೇಂಜ್ ಮಾಡ್ಕೋಬೇಕಂತಾರ. ಆದರೆ ಇಲ್ಲ, ಹೆದರಿ ಕುಂತ್ರಿ ಹೆಂಗೆ ಚೇಂಜ್ ಆಗ್ತದೆ? ತಮ್ಮ ಜೀವನೊಳಗಾಗ ಚೇಂಜಸ್ಸನ್ನು ಅವರು ಒಪ್ಕೊಳಕ್ಕೆ ತಯಾರಿಲ್ಲ, 100% ತಯಾರಿಲ್ಲ. ಹಂಗಾಗಿ ಅವರಿಗೆ ಹಿನ್ನಡೆತಗಳಾಗ್ತದೆ ಅವ್ರ ಜೀವನ. ದಿಸ್ ಈಸ್ ದ ಫೀಲಿಂಗ್. ನಿಮ್ಮ ಕಡೆ ಬರ್ಬೇಕಂತಾರೆ ಆಗ್ತಾಯಿಲ್ಲ, ನಿಮ್ಗೆ ಮೆಸೇಜ್ ಮಾಡ್ಬೇಕಂತಾರೆ ಹಿಂಗೆ ಟೈಪ್ ಮಾಡೋದು, ಮತ್ತು ಡಿಲೀಟ್ ಮಾಡಿ ಹೋಗಿದ್ದು. ಹಿಂಗಾದ್ರೆ ಯಾವಾಗ ಆಗ್ತದೆ ರೀ ಜೀವನ? ಇದು ಎಷ್ಟು ಮೂಮೆಂಟ್ ಕಾರ್ಡ್ ಬಂದವು, ಬಟ್ ದೇ ಆರ್ ನಾಟ್ ರೆಡಿ ಟು. ಎಲ್ಲ ಅವ್ರಿಗೆಲ್ಲ ಬೇಕಂದ್ರೆ ಇದೆಲ್ಲ ಆಯ್ತಿಲ್ಲ, ಎಲ್ಲ ಇದ್ರ ಓವರಾಲ್ ನಿಮ್ಮ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಒಳಗೆ ದೇ ಆರ್ ವೆರಿ ಮಚ್ ಏನಂತೀರಿ ಅಫ್ರೇಡ್ ಆಫ್ ಟು ಚೇಂಜ್. ಅವ್ರಿಗೆ ಎಷ್ಟು ಹೆದರಿದಾರ ತಮ್ಮ ಜೀವನದಾಗ ಚೇಂಜಸ್ ಅಂದ್ರೆ, ಎಲ್ಲ ಕಾರ್ಡ್ಸ್ ಅವ್ರ ಜೀವನದಾಗ ಆಗಿರೋ ಚೇಂಜಸ್ನ ಒಪ್ಕೊಳಕ್ಕೆ ತಯಾರಿಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ, ಚೇಂಜಸ್ ನಮ್ಮ ಜೀವನದಾಗ ಚೇಂಜಸ್ ಆಗ್ಲಾರದನ್ನು ನಾವು ಒಪ್ಕೊಳ್ಳಿಲ್ಲ ಅಂದ್ರೆ, ಅಥವಾ ನಾವು ಜೀವನಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗಲಿಲ್ಲ ಅಂದ್ರೆ ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಹೊಸ ಫೋನ್ ಬಂದಾಗ ಹೊಸ ಫೋನ್ ತೊಗೊಂಡು ಅಪ್ಡೇಟ್ ಮಾಡ್ಕೊತಿರಲ್ಲ, ಇದೇ ವಾಟ್ಸಪ್ಪ ಯೂಟ್ಯೂಬ್ ಇವು ಅಪ್ಡೇಟ್ ಮಾಡಿರಿ ಅಂತ ತೋರಿಸೋದಲ್ಲ. ನೀವು ಒಂದು 4 ದಿನ ಆಗಿ ಒಂದು ತಿಂಗಳು ಇಷ್ಟ ಆಗಿದ್ಮೇಲೆ ಹಂಗೆ ನಮ್ಮ ಜೀವನ ಅಪ್ಡೇಟ್ ಮಾಡ್ಕೊತಿರ್ಬೇಕು ನಾವು. ಅದಕ್ಕೆ ಹೆದರಿದೀವಿ ಅಂದರೆ ನಮ್ಮ ಜೀವನ ಚೇಂಜ್ ಆಗೋದಿಲ್ಲ. ಓವರಾಲ್ ಎನರ್ಜಿ ಅಂದರೆ ನಿಮ್ಮ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಒಳಗೆ ದೇ ಆರ್ ವೆರಿ ಮಚ್ ಹೇಳಿದ್ನೆಲ್ಲ ಭಾಳ ಅಂದ್ರೆ ಭಾಳ ಹೆದರ್ತದಾರ ಅವ್ರು ಚೇಂಜ್ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಮೇಜರ್ ಬಂದಿರೋದು ಯಾವ್ದು ಅಂತಂದ್ರೆ, ಆಲ್ಮೋಸ್ಟ್ ವರ್ಲ್ಡ್ ಕಾರ್ಡ್ ಬಂತಂದ್ರೆ ಎಲ್ಲದು ಬಂತು, ಎಲ್ಲ ರಾಶಿಯರು ಬಂದರೆ ನಾನೇನು ಅದಕ್ಕೆ ಸ್ಪೆಷಲಾಗಿ ವಾಂಡ್ಸ್ ವಾಂಡ್ಸ ಬಂದಿರೋದು ಜಾಸ್ತಿ. ಏರಿಯಸ್ ಲಿಯೋ ಸೆಜಿಟೇರಿಯಸ್ ಜಾಸ್ತಿ ಅಂದ್ಕೊಳ್ರಿಲ್ಲ. ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುಸ್ ರಾಶಿ, ಆದರೆ ಎಲ್ಲ ರಾಶಿಗಳು ಬಂದ್ವಿ ಕಾರ್ಡ್ ಬಂತಂದ್ರೆ. ಓಕೆ, ಸೊ ನನ್ನ ವ್ಯೂವರ್ಸ್ ಏನು ಮಾಡ್ಬೇಕಂತ ನೋಡ್ಬಿಡೋಣ. ನನ್ನ ವ್ಯೂವರ್ಸ್ ಏನು ಮಾಡ್ಬೇಕು ಇಂಥ ಸಿಚುವೇಶನ್ ಒಳಗೆ? ಕರೆಂಟ್ ಫೀಲಿಂಗ್ಸ್ ಆಗ್ತಾ ದೇ ಆರ್ ವೆರಿ ಮಚ್ ಅಫ್ರೇಡ್. ಹೆದರಬಾರ್ದು, ಏನೋ ಒಂದು ಸ್ಟೆಪ್ ತೊಗೋಬೇಕು, ಏನೋ ಒಂದು ಆಗೇ ಆಗ್ತದಲ್ಲ ಅದಕ್ಕೆ. ನನ್ನ ವ್ಯೂವರ್ಸ್ ಈ ಪರಿಸ್ಥಿತಿ ಒಳಗೆ ನೀವೇನು ಮಾಡ್ಬೇಕಂತ ನೋಡ್ತೇನೆ. ನೀವು ಸ್ವಲ್ಪ ಸುಮ್ಮನೆ ಇದ್ದುಬಿಡ್ರಿ. ನಿಮಗೂ ಬೇಜಾರಾಗೈತಿ, ನೀವು ಎಮೋಷ್ನಲಿ ಡೌನ್ ಅದಿರಿ.
ಓಕೆ ಸಿ ನೀವು ಅಂದ್ರೆ ಕೆಲವೊಬ್ರು ಏನು ಮಾಡಕ್ಕೆ ಹೊಂಟಿರಿ ಅಂದ್ರೆ ಫಾಸ್ಟ್ ನಾನು ಅದನ್ನ ಹೋಗಿ ಸರಿ ಮಾಡಿಕೊಡ್ಲಾ ಅಂತ ಹೊಂಟಿರಿ. ನೋ, ಬಿ ಸೈಲೆಂಟ್. ಪೇಷನ್ಸ್ ಆಗಿರ್ರಿ, ಪೇಷನ್ಸ್ ಇರ್ರಿ. ಮೇಜರ್ ಅರ್ಕನ ಪೇಷನ್ಸ್ ಆಗಿರ್ರಿ. ನಿಮ್ಮ ಎಮೋಷನ್ಸ್ನ ಸ್ವಲ್ಪ ಹೋಲ್ಡ್ ಒಳಗೆ ಇಟ್ಕೊಳ್ರಿ. ಭಾಳ ಹಿಂಗೆ ಜೋರು ಮಾತಾಡೋದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಶಿಫ್ಟ್ ಆ್ಯಕ್ಷನ್ಸ್ ತೊಗೋಬೇಡ್ರಿ. ನೀವು ತೊಗೊತೀರಿ ಅಂತ ಬಂದೈತಿಲ್ಲ, ನಾನು ತೊಗೋಬೇಡ್ರಿ ಅಂತ ಹೇಳ್ತಿದ್ದಾನೆ. ಸ್ವಲ್ಪ ಸಮಾಧಾನನೇ ಇರ್ರಿ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ರಿ. ಅಂದ್ರೆ ನಿಮ್ಮ ರಿಲೇಷನ್ಶಿಪ್ಪಿಗೆ ಒಂದು ಏನಾದ್ರಿ ಬ್ಯಾಲೆನ್ಸಿಂಗ್ ಬರ್ತೈತಿ. ಓಕೆ, ಸೊ ಇಲ್ಲಿ ನನ್ನ ಮೇಜರ್ ವ್ಯೂವರ್ಸ್ ಯಾರಿದಿರಲ್ಲ, ಸೋಲ್ಮೇಟ್ ಎನರ್ಜಿ ಐತವ್ರದ್ದು. ನಿಮ್ದು ಏನು ನೀವು ಯಾರ ಪರ್ಸನ್ ಬಗ್ಗೆ ನೋಡ್ತಿದ್ರಲ್ಲ, ದೇ ಆರ್ ಯುವರ್ ಅಂದ್ರೆ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಒಳಗೆ ಅದಿರಿ ನೀವು. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.